ನೋಡಿ, ಈ ಧರ್ಮ ರಕ್ಷಣೆಯಲ್ಲಿ ನಾನು ಆಗಲೇ ತಮಗೆ ಹೇಳಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಷಡ್ಯಂತ್ರ ನಡೀತಾ ಇದೆ. ಅವು ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೈ ಹಾಕಿ, ಅಂದರೆ ಧರ್ಮಸ್ಥಳ ಜಾಗತಿಕ ಮಟ್ಟದಲ್ಲಿ ನೋಡಿದರೆ ಒಂದು ಸಣ್ಣ ಕ್ಷೇತ್ರ, ಆದರೆ ನಮ್ಮ ರಾಜ್ಯ ಮಟ್ಟದಲ್ಲಿ ನೋಡಿದರೆ ಒಂದು ದೊಡ್ಡ ಕ್ಷೇತ್ರ. ಆಮೇಲೆ ಅಲ್ಲಿ ಜನರ ಅಪಶ್ರದ್ಧೆಯನ್ನು ಉಂಟು ಮಾಡಿದೀವಿ ಅಂದರೆ ಈ ಮೂಲ ಧರ್ಮಕ್ಕೆ ಪೆಟ್ಟು ಬೀಳುತ್ತೆ ಅಂತ. ಕರೆಕ್ಟ್. ಇದು ಬರೀ ಧರ್ಮಸ್ಥಳದ ವಿಷಯ ಅಲ್ಲ. ಧರ್ಮಸ್ಥಳಕ್ಕೆ ಹೊಡೆತ ಕೊಟ್ಟಿವಿ ಅಂದರೆ, ಇದು ದೊಡ್ಡ ಕ್ಷೇತ್ರನ ಹಾಳು ಮಾಡಿದೀವಿ ಅಂದರೆ ಸಣ್ಣ ಸಣ್ಣ ಏನದಾವು ತಾವ ಹಾಳಾಗಿ ಹೋಗ್ತಾವೆ. ಕರೆಕ್ಟ್. ಅದರಲ್ಲಿ ತಾವು ಯಾರಾದರೂ ರಿಪಬ್ಲಿಕ್ ಟಿ ವಿ ಅಂಥವರು ಭಾಗವಹಿಸಿ ಅದನ್ನು ಎಕ್ಸ್ಪೋಸ್ ಮಾಡದೇ ಇದ್ದರೆ ಜನ ಏನಂತಾರಲ್ಲ, ಈಗ ಜನ ಮರಳು ಜಾತಕ ಮರಳು, ಸುಮ್ಮನೆ ಒಬ್ಬರು ಒಂದು ಕಡೆ ಹೊಂಟ್ರು ಅಂತಂದ್ರೆ ಕುರಿಗಳ ಹಿಂದೆ ಬೆನ್ನು ಹತ್ತಿದಂಗೆ ಜನ ಬೆನ್ನು ಹತ್ತಾರೆ. ಯಾವನಾರ ಒಬ್ಬ ಜೋರಾಗಿ ಧ್ವನಿ ಮಾಡಿ ಏನು ಮಾತಾಡ್ತಾನ ಅದನ್ನು ಹಿಂಬಾಲಿಸೋದು ನಮ್ಮ ಜನರಿಗೆ ಚಟ ಬಿದ್ದಿದೆ. ಸಾರಾಸಾರವಾಗಿ ವಿಚಾರ ಮಾಡುವಂಥ ವೈಚಾರಿಕ ಸಾಮರ್ಥ್ಯವನ್ನು ನಮ್ಮ ಸಮಾಜ ಕಳ್ಕೊಳ್ತೈತೇನೋ ಅಂತ ಕಸವಿಷಯ ಆಗ್ತಾ ಇದೆ.